ಓಂ ಶಾಂತಿ. ಇಂದಿನ ದಿನಾಂಕ 2/12/2020. ಮಧುರ ಮಕ್ಕಳೇ, ನೀವು ವಿದ್ಯೆಯನ್ನು ಓದಬೇಕು ಮತ್ತು ಓದಿಸಬೇಕಾಗಿದೆ. ಇದರಲ್ಲಿ ಆಶೀರ್ವಾದದ ಮಾತಿಲ್ಲ. ನೀವು ಎಲ್ಲರಿಗೆ ಇದನ್ನೇ ತಿಳಿಸಿ. ತಂದೆಯನ್ನು ನೆನಪು ಮಾಡಿದರೆ ಎಲ್ಲ ದುಃಖಗಳು ದೂರವಾಗುತ್ತದೆ. ಪ್ರಶ್ನೆ: ಮನುಷ್ಯರಿಗೆ ಯಾವ ಯಾವ ಚಿಂತೆಗಳಿವೆ? ನೀವು ಮಕ್ಕಳಿಗೆ ಯಾವುದೇ ಚಿಂತೆ ಇಲ್ಲ, ಯಾಕೆ? ಉತ್ತರ: ಮನುಷ್ಯರಿಗೆ ಈ ಸಮಯದಲ್ಲಿ ಚಿಂತೆಯೇ ಚಿಂತೆ ಇದೆ. ಮಗುವು ರೋಗಿಯಾಗಿದ್ದರೆ ಚಿಂತೆ, ಮಗು ಮರಣ ಹೊಂದಿದರೆ ಚಿಂತೆ, ಯಾರಿಗಾದರೂ ಮಕ್ಕಳಾಗದಿದ್ದರೆ ಚಿಂತೆ, ಯಾರಾದರೂ ಹೆಚ್ಚು ದವಸ ಧಾನ್ಯಗಳನ್ನಿಟ್ಟುಕೊಂಡರೂ, ಪೊಲೀಸರು ಅಥವಾ ತೆರಿಗೆ ವಸೂಲಿ ಮಾಡುವವರು ಬಂದರೆಂದರೆ ಚಿಂತೆ. ಇದು ಕೊಳಕು ಪ್ರಪಂಚ, ದುಃಖ ಕೊಡುವಂತಹ ಪ್ರಪಂಚವಾಗಿದೆ. ನೀವು ಮಕ್ಕಳಿಗೆ ಯಾವುದೇ ಚಿಂತೆ ಇಲ್ಲ, ಏಕೆಂದರೆ ನಿಮಗೆ ಸದ್ಗುರು ತಂದೆ ಸಿಕ್ಕಿದ್ದಾರೆ. ನಮ್ಮನ್ನು ಚಿಂತೆಯಿಂದ ದೂರ ಮಾಡಿದರು ಸದ್ಗುರು ಎಂದು ಹೇಳುತ್ತಾರೆ. ನೀವೀಗ ಇಂತಹ ಪ್ರಪಂಚದಲ್ಲಿ ಹೋಗುತ್ತೀರಿ, ಎಲ್ಲಿ ಯಾವುದೇ ಚಿಂತೆ ಇಲ್ಲ. ಗೀತೆ: ನೀವು ಪ್ರೀತಿಯ ಸಾಗರರಾಗಿದ್ದೀರಿ. ಓಂ ಶಾಂತಿ. ಮಧುರಾತಿ ಮಧುರ ಮಕ್ಕಳು, ಗೀತೆಯನ್ನು ಕೇಳಿದ್ದೀರಿ, ಅರ್ಥವನ್ನು ತಿಳಿದುಕೊಳ್ಳುತ್ತೀರಿ. ನಾವು ಸಹ ಮಾಸ್ಟರ್ ಪ್ರೀತಿಯ ಸಾಗರರಾಗಬೇಕಾಗಿದೆ. ಆತ್ಮಗಳೆಲ್ಲರೂ ಸಹೋದರರಾಗಿದ್ದೀರಿ. ಆದ್ದರಿಂದ ತಂದೆಯು ತಾವು ಸಹೋದರರಿಗೆ ಹೇಳುತ್ತೇನೆ, ಹೇಗೆ ನಾನು ಪ್ರೀತಿಯ ಸಾಗರನಾಗಿದ್ದೇನೆ, ಹಾಗೆಯೇ ನೀವು ಸಹ ಬಹಳ ಪ್ರೀತಿಯಿಂದ ನಡೆಯಬೇಕಾಗಿದೆ. ದೇವತೆಗಳಲ್ಲಿ ಬಹಳ ಪ್ರೀತಿ ಇರುತ್ತದೆ. ಅವರನ್ನು ಎಷ್ಟೊಂದು ಪ್ರೀತಿ ಮಾಡುತ್ತಾರೆ, ನೈವೇದ್ಯವನ್ನಿಡುತ್ತಾರೆ. ನೀವೀಗ ಪವಿತ್ರರಾಗಬೇಕಾಗಿದೆ. ಯಾವುದೇ ದೊಡ್ಡ ಮಾತಿಲ್ಲ. ಇದು ಬಹಳ ಚೀಚಿ ಪ್ರಪಂಚವಾಗಿದೆ. ಪ್ರತಿಯೊಂದು ಮಾತಿನ ಚಿಂತೆ ಇರುತ್ತದೆ. ದುಃಖದ ಹಿಂದೆ ದುಃಖವೇ ಇದೆ. ಇದಕ್ಕೆ ದುಃಖಧಾಮವೆಂದು ಹೇಳಲಾಗುತ್ತದೆ. ಪೊಲೀಸರು ಅಥವಾ ಕಂದಾಯ ವಸೂಲಿ ಮಾಡುವವರು ಬಂದರೆ ಮನುಷ್ಯರಿಗೆ ಎಷ್ಟೊಂದು ತ್ರಾಸವಾಗಿ ಬಿಡುತ್ತದೆ. ಮಾತೇ ಕೇಳಬೇಡಿ. ಯಾರಾದರೂ ಹೆಚ್ಚು ದವಸ ಧಾನ್ಯಗಳನ್ನು ಇಟ್ಟುಕೊಂಡರೂ ಪೊಲೀಸರು ಬಂದರೆಂದರೆ ತಬ್ಬಿಬ್ಬಾಗಿ ಬಿಡುತ್ತಾರೆ. ಇದು ಎಂತಹ ಕೊಳಕು ಪ್ರಪಂಚವಾಗಿದೆ. ನರಕವಲ್ಲವೇ ಸ್ವರ್ಗವನ್ನು ನೆನಪು ಮಾಡುತ್ತಾರೆ. ನರಕದ ನಂತರ ಸ್ವರ್ಗ, ಸ್ವರ್ಗದ ನಂತರ ನರಕ. ಈ ಚಕ್ರವು ಸುತ್ತುತ್ತಿರುತ್ತದೆ. ಮಕ್ಕಳಿಗೆ ತಿಳಿದಿದೆ, ತಂದೆಯು ಈಗ ಸ್ವರ್ಗವಾಸಿಗಳನ್ನಾಗಿ ಮಾಡಲು ಬಂದಿದ್ದಾರೆ. ನರಕವಾಸಿಗಳಿಂದ ಸ್ವರ್ಗವಾಸಿಗಳನ್ನಾಗಿ ಮಾಡುತ್ತಾರೆ. ಅಲ್ಲಿ ವಿಕಾರವಿರುವುದೇ ಇಲ್ಲ, ಏಕೆಂದರೆ ರಾವಣನೇ ಇರುವುದಿಲ್ಲ. ಅದು ಸಂಪೂರ್ಣ ನಿರ್ವಿಕಾರಿ ಶಿವಾಲಯವಾಗಿದೆ. ಇದು ವೇಶ್ಯಾಲಯವಾಗಿದೆ. ಇನ್ನು ಸ್ವಲ್ಪ ಸಮಯದಲ್ಲಿಯೇ ನೋಡಿ, ಈ ಪ್ರಪಂಚದಲ್ಲಿ ಸುಖವಿದೆಯೇ ಅಥವಾ ದುಃಖವಿದೆಯೇ ಎಂಬುದು ಎಲ್ಲರಿಗೆ ಅರ್ಥವಾಗುತ್ತಾ ಹೋಗುವುದು. ಸ್ವಲ್ಪ ಭೂಕಂಪವಾದರೆ ಸಾಕು, ಮನುಷ್ಯರ ಸ್ಥಿತಿ ಏನಾಗಿ ಬಿಡುವುದು. ಸತ್ಯಯುಗದಲ್ಲಿ ಚಿಂತೆಯ ಮಾತೇ ಇರುವುದಿಲ್ಲ. ಇಲ್ಲಂತೂ ಬಹಳಷ್ಟು ಚಿಂತೆ ಇದೆ. ಮಗುವು ರೋಗಿಯಾದರೆ ಚಿಂತೆ, ಮರಣ ಹೊಂದಿದರೆ ಚಿಂತೆ, ಚಿಂತೆಯೇ ಚಿಂತೆ ಇದೆ. ಚಿಂತೆಯಿಂದ ಮುಕ್ತ ಮಾಡಿದರು ಸದ್ಗುರು ಎಂದು ಗಾಯನವಿದೆ. ಎಲ್ಲರ ಸ್ವಾಮಿ ಅರ್ಥಾತ್ ಪ್ರಭು ಒಬ್ಬರೇ ಆಗಿದ್ದಾರಲ್ಲವೇ? ನೀವು ಶಿವತಂದೆಯ ಮುಂದೆ ಕುಳಿತಿದ್ದೀರಿ. ಈ ಬ್ರಹ್ಮನೂ ಸಹ ಗುರುವಲ್ಲ. ಇವರು ಭಾಗ್ಯಶಾಲಿ ರಥವಾಗಿದ್ದಾರೆ. ತಂದೆಯು ಈ ಭಗೀರಥನ ಮೂಲಕ ಓದಿಸುತ್ತಾರೆ. ಅವರು ಜ್ಞಾನಸಾಗರನಾಗಿದ್ದಾರೆ. ನಿಮಗೂ ಸಹ ಸಂಪೂರ್ಣ ಜ್ಞಾನ ಸಿಕ್ಕಿದೆ. ನೀವು ಅರಿತುಕೊಳ್ಳದೇ ಇರುವ ದೇವತೆಗಳು ಯಾರೂ ಇಲ್ಲ. ಸತ್ಯ ಮತ್ತು ಅಸತ್ಯದ ಪರಿಶೀಲನೆ ನಿಮಗಿದೆ. ಪ್ರಪಂಚದಲ್ಲಿ ಯಾರಿಗೂ ತಿಳಿದಿಲ್ಲ. ಸತ್ಯಖಂಡವಿತ್ತು, ಈಗ ಅಸತ್ಯಖಂಡವಾಗಿದೆ. ಸತ್ಯಖಂಡವನ್ನು ಯಾವಾಗ ಮತ್ತು ಯಾರು ಸ್ಥಾಪನೆ ಮಾಡಿದರು ಎಂಬುದು ಯಾರಿಗೂ ತಿಳಿದಿಲ್ಲ. ಇದು ಅಜ್ಞಾನ ಅಂಧಕಾರದ ರಾತ್ರಿಯಾಗಿದೆ. ತಂದೆಯು ಬಂದು ಪ್ರಕಾಶವನ್ನು ಕೊಡುತ್ತಾರೆ. ನಿಮ್ಮ ಗತಿಮತವು
ನಿಮಗೇ ಗೊತ್ತೆಂದು ಆಡುತ್ತಾರೆ. ಅಂದರೆ ಸರ್ವಶ್ರೇಷ್ಠನು ಅವರೊಬ್ಬರೇ ಆಗಿದ್ದಾರೆ. ಉಳಿದೆಲ್ಲವೂ ರಚನೆಯಾಗಿದೆ. ಅವರು ರಚಯಿತ ಬೇಅದ್ದಿನ ತಂದೆಯಾಗಿದ್ದಾರೆ. ಆ ಲೌಕಿಕ ತಂದೆಯು ಅದ್ದಿನ ತಂದೆಯಾಗಿರುತ್ತಾರೆ. 4 ಮಂದಿ ಮಕ್ಕಳನ್ನು ರಚಿಸುತ್ತಾರೆ. ಮಕ್ಕಳಾಗದಿದ್ದರೆ ಚಿಂತೆಯಾಗಿ ಬಿಡುತ್ತದೆ. ಆದರೆ ಸತ್ಯಯುಗದಲ್ಲಿ ಈ ರೀತಿಯ ಮಾತಿರುವುದಿಲ್ಲ. ಅಲ್ಲಿ ನೀವು ದೀರ್ಘಾಯುಸ್ಸಿನವರು, ಧನವಂತರಾಗಿರುತ್ತೀರಿ. ನೀವು ಆಶೀರ್ವಾದವನ್ನು ಕೊಡುವುದಿಲ್ಲ. ಇದು ವಿದ್ಯೆಯಲ್ಲವೇ? ನೀವು ಶಿಕ್ಷಕರಾಗಿದ್ದೀರಿ. ಕೇವಲ ಶಿವತಂದೆಯನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುತ್ತದೆ ಎಂದು ಹೇಳುತ್ತೀರಿ. ಇದು ಸಹ ಶಿಕ್ಷಣವಾಯಿತಲ್ಲವೇ? ಇದಕ್ಕೆ ಸಹಜ ಯೋಗ ಅಥವಾ ನೆನಪು ಎಂದು ಹೇಳಲಾಗುತ್ತದೆ. ಆತ್ಮ ಅವಿನಾಶಿ, ಶರೀರ ವಿನಾಶಿಯಾಗಿದೆ. ತಂದೆಯು ತಿಳಿಸುತ್ತಾರೆ, ನಾನೂ ಸಹ ಅವಿನಾಶಿಯಾಗಿದ್ದೇನೆ. ಪತಿತರನ್ನು ಪಾವನ ಮಾಡಲು ಬನ್ನಿ ಎಂದು ನೀವು ನನ್ನನ್ನು ಕರೆಯುತ್ತೀರಿ. ಆತ್ಮವೇ ಹೇಳುತ್ತದೆಯಲ್ಲವೇ? ಪತಿತ ಆತ್ಮ ಮಹಾನ್ ಆತ್ಮ ಎಂದು ಹೇಳಲಾಗುತ್ತದೆ. ಪವಿತ್ರತೆ ಇದ್ದಾಗ ಸುಖ ಶಾಂತಿಯೂ ಇರುತ್ತದೆ. ಇದು ಅತಿ ಪವಿತ್ರವಾದ ಚರ್ಚ್ ಆಗಿದೆ. ಕ್ರಿಶ್ಚಿಯನ್ನರ ಚರ್ಚ್ ಪವಿತ್ರ ಸ್ಥಾನವಾಗಿರುವುದಿಲ್ಲ. ಅಲ್ಲಿಗೆ ವಿಕಾರಿಗಳು ಹೋಗುತ್ತಾರೆ. ಇಲ್ಲಿ ವಿಕಾರಿಗಳಿಗೆ ಬರಲು ಅನುಮತಿ ಇಲ್ಲ. ಒಂದು ಕಥೆಯೂ ಇದೆಯಲ್ಲವೇ? ಇಂದ್ರಸಭೆಯಲ್ಲಿ ಒಬ್ಬರು ಯಾರನ್ನೋ ಬಚ್ಚಿಟ್ಟುಕೊಂಡು ಕರೆತಂದರು. ಅದು ಎಲ್ಲರಿಗೆ ಅರ್ಥ ಆಯಿತು. ಮತ್ತೆ ಅವರಿಗೆ ಕಲ್ಲಾಗಿ ಬಿಡು ಎಂದು ಶಾಪವೂ ಸಿಕ್ಕಿತು. ಆದರೆ ಇಲ್ಲಿ ಶಾಪ ಮೊದಲಾದ ಯಾವುದೇ ಮಾತಿಲ್ಲ. ಇಲ್ಲಿ ಜ್ಞಾನದ ಮಳೆಯಾಗುತ್ತದೆ. ಪತಿತರು ಯಾರೂ ಈ ಪವಿತ್ರ ಸ್ಥಾನಕ್ಕೆ ಬರಲು ಸಾಧ್ಯವಿಲ್ಲ. ಒಂದು ದಿನ ಇದು ಆಗುವುದು. ಬಹಳ ದೊಡ್ಡ ಹಾಲ್ ನಿರ್ಮಾಣವಾಗುವುದು. ಇದು ಬಹಳ ಪವಿತ್ರ ಸ್ಥಾನವಾಗಿದೆ. ನೀವು ಸಹ ಪವಿತ್ರರಾಗುತ್ತೀರಿ. ವಿಕಾರವಿಲ್ಲದೆ ಸೃಷ್ಟಿಯು ಹೇಗೆ ನಡೆಯುತ್ತದೆ, ಇದು ಹೇಗಾಗುವುದು ಎಂದು ಮನುಷ್ಯರು ತಿಳಿದುಕೊಳ್ಳುತ್ತಾರೆ. ಅವರಲ್ಲಿ ತಮ್ಮ ಜ್ಞಾನವಿರುತ್ತದೆ. ದೇವತೆಗಳ ಮುಂದೆ ಹೋಗಿ ತಾವು ಸರ್ವಗುಣ ಸಂಪನ್ನರು, ನಾವು ಪಾಪಿಗಳೆಂದು ಹೇಳುತ್ತಾರೆ. ಅಂದಾಗ ಸ್ವರ್ಗವು ಅತಿ ಪವಿತ್ರ ಪ್ರಪಂಚವಾಗಿದೆ. ಅವರೇ ಮತ್ತೆ 84 ಜನ್ಮಗಳನ್ನು ತೆಗೆದುಕೊಂಡು ಪುನಃ ಪವಿತ್ರರಾಗುತ್ತಾರೆ. ಅದು ಪಾವನ ಪ್ರಪಂಚ. ಇದು ಪತಿತ ಪ್ರಪಂಚವಾಗಿದೆ. ಮಕ್ಕಳಾದರೆ ಖುಷಿಯನ್ನಾಚರಿಸುತ್ತಾರೆ. ರೋಗಿಯಾದರೆ ಮುಖ ಸಪ್ಪೆಯಾಗಿ ಬಿಡುತ್ತದೆ. ಮರಣ ಹೊಂದಿದರೆ ಒಮ್ಮೆಲೆ ಹುಚ್ಚರಾಗಿ ಬಿಡುತ್ತಾರೆ. ಹೀಗೂ ಕೆಲವರು ಆಗಿಬಿಡುತ್ತಾರೆ. ಅಂಥವರನ್ನು ಕರೆತರುತ್ತಾರೆ. ಬಾಬಾ, ಇವರ ಮಗುವು ಮರಣ ಹೊಂದಿದ್ದರಿಂದ ಇವರಿಗೆ ತಲೆಕೆಟ್ಟು ಹೋಗಿದೆ ಎಂದು ಹೇಳುತ್ತಾರೆ. ಇದು ದುಃಖದ ಪ್ರಪಂಚವಲ್ಲವೇ? ಈಗ ತಂದೆಯು ಸುಖದ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಅಂದ ಮೇಲೆ ಶ್ರೀಮತದಂತೆ ನಡೆಯಬೇಕು. ಬಹಳ ಒಳ್ಳೆಯ ಗುಣಗಳು ಇರಬೇಕು. ಯಾರು ಮಾಡುವರೋ ಅವರು ಪಡೆಯುವರು. ದೈವಿ ನಡವಳಿಕೆಯು ಬೇಕಾಗಿದೆ. ಶಾಲೆಯಲ್ಲಿ ರಿಜಿಸ್ಟರ್ನಲ್ಲಿ ನಡವಳಿಕೆಯನ್ನು ನೋಡುತ್ತಾರೆ. ಕೆಲವರಂತೂ ಹೊರಗೆ ಅಲೆಯುತ್ತಿರುತ್ತಾರೆ. ತಂದೆ ತಾಯಿಯ ಉಸಿರು ಕಟ್ಟಿಸುತ್ತಾರೆ. ಈಗ ತಂದೆಯು ಶಾಂತಿಧಾಮ, ಸುಖಧಾಮದಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಇದಕ್ಕೆ ಶಾಂತಿಯ ಶಿಖರವೆಂದು ಹೇಳಲಾಗುತ್ತದೆ. ಎಲ್ಲಿ ಆತ್ಮಗಳು ನಿವಾಸ ಮಾಡುತ್ತೀರೋ ಅದು ಶಾಂತಿಯ ಶಿಖರವಾಗಿದೆ. ಸೂಕ್ಷ್ಮವತನವು ಮೂವಿ ಆಗಿದೆ. ಕೇವಲ ನೀವು ಅದರ ಸಾಕ್ಷಾತ್ಕಾರ ಮಾಡುತ್ತೀರಿ. ಬಾಕಿ ಮತ್ತೇನೂ ಇಲ್ಲ. ಇದರಲ್ಲಿಯೂ ಮಕ್ಕಳಿಗೆ ಸಾಕ್ಷಾತ್ಕಾರವಾಗಿದೆ. ಸತ್ಯಯುಗದಲ್ಲಿ ವೃದ್ಧರಾದಾಗ ಖುಷಿಯಿಂದ ಶರೀರವನ್ನು ಬಿಟ್ಟು ಬಿಡುತ್ತಾರೆ. ಇದು 84 ಜನ್ಮಗಳ ಹಳೆಯ ಪೊರೆಯಾಗಿದೆ. ತಂದೆಯು ತಿಳಿಸುತ್ತಾರೆ, ನೀವು ಪಾವನರಾಗಿದ್ದೀರಿ. ಈಗ ಪತಿತರಾಗಿದ್ದೀರಿ. ನಿಮ್ಮನ್ನು ಪಾವನ ಮಾಡಲು ತಂದೆಯು ಬಂದಿದ್ದಾರೆ. ನೀವು ನನ್ನನ್ನು ಕರೆದಿರಲ್ಲವೇ? ಜೀವಾತ್ಮನೇ ಪತಿತನಾಗಿದೆ. ಮತ್ತೆ ಅದೇ
ಪಾವನವಾಗುವುದು. ನೀವು ಈ ದೇವಿ ದೇವತಾ ಮನೆತನದವರಾಗಿದ್ದೀರಿ, ಈಗ ಅಸುರಿ ಮನೆತನದವರಾಗಿದ್ದೀರಿ. ಅಸುರಿ ಮತ್ತು ಈಶ್ವರೀಯ ಅಥವಾ ದೈವಿ ಮನೆತನದಲ್ಲಿ ಎಷ್ಟೊಂದು ಅಂತರವಿದೆ. ನಿಮ್ಮದು ಇದು ಬ್ರಾಹ್ಮಣ ಕುಲವಾಗಿದೆ. ವಂಶಾವಳಿಗೆ ಮನೆತನವೆಂದು ಹೇಳಲಾಗುತ್ತದೆ. ಎಲ್ಲಿ ರಾಜ್ಯವಿರುತ್ತದೆ? ಇಲ್ಲಿ ರಾಜ್ಯವಿಲ್ಲ. ಗೀತೆಯಲ್ಲಿ ಪಾಂಡವರು ಮತ್ತು ಕೌರವರ ರಾಜ್ಯವನ್ನು ಬರೆದಿದ್ದಾರೆ, ಆದರೆ ಈ ರೀತಿ ಇಲ್ಲ. ನೀವಂತೂ ಆತ್ಮಿಕ ಮಕ್ಕಳಾಗಿದ್ದೀರಿ. ತಂದೆಯು ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಬಹಳ ಬಹಳ ಮಧುರರಾಗಿ ದೇಹಾಭಿಮಾನವನ್ನು ಬಿಡಿ. ದೇಹಾಭಿಮಾನದ ಕಾರಣವೇ ಪ್ರೀತಿಯ ಸಾಗರರಾಗುವುದಿಲ್ಲ. ಆದ್ದರಿಂದ ಮತ್ತೆ ಬಹಳ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ. ಪೆಟ್ಟು ತಿಂದು ಅಲ್ಪ ಸ್ವಲ್ಪ ರೊಟ್ಟಿ ತಿಂದಂತಾಗುವುದು. ಸ್ವರ್ಗದಲ್ಲಿ ಹೋಗುತ್ತೀರಿ, ಆದರೆ ಬಹಳ ಪೆಟ್ಟು ತಿನ್ನುವಿರಿ. ಶಿಕ್ಷೆಗಳು ಹೇಗೆ ಸಿಗುತ್ತವೆ ಎಂಬುದೂ ಸಹ ನೀವು ಆತ್ಮಗಳು ಸಾಕ್ಷಾತ್ಕಾರ ಮಾಡಿದ್ದೀರಿ. ತಂದೆಯಂತೂ ತಿಳಿಸಿದ್ದಾರೆ, ಮಕ್ಕಳೇ, ಬಹಳ ಪ್ರೀತಿಯಿಂದ ನಡೆಯಿರಿ, ಇಲ್ಲವಾದರೆ ಕ್ರೋಧದ ಅಂಶವಾಗಿ ಬಿಡುತ್ತದೆ. ಅಭಿನಂದನೆಗಳನ್ನು ಹೇಳಿ ತಂದೆಯು ಸಿಕ್ಕಿದ್ದಾರೆ. ಯಾರು ನಮ್ಮನ್ನು ನರಕದಿಂದ ತೆಗೆದು ಸ್ವರ್ಗದಲ್ಲಿ ತೆಗೆದುಕೊಂಡು ಹೋಗುತ್ತಾರೆ. ಶಿಕ್ಷೆಗಳನ್ನು ಅನುಭವಿಸುವುದು ಬಹಳ ಕೆಟ್ಟದ್ದಾಗಿದೆ. ನೀವು ತಿಳಿದುಕೊಂಡಿದ್ದೀರಿ, ಸತ್ಯಯುಗದಲ್ಲಿ ಪ್ರೀತಿಯ ರಾಜಧಾನಿ ಇರುತ್ತದೆ. ಪ್ರೀತಿಯ ವಿನಃ ಮತ್ತೇನೂ ಇಲ್ಲ. ಇಲ್ಲಾದರೆ ಚಿಕ್ಕ ಮಾತಿಗೆ ಚೆಹರೆಯು ಬದಲಾಗಿ ಬಿಡುತ್ತದೆ. ತಂದೆಯು ತಿಳಿಸುತ್ತಾರೆ, ನಾನು ಪತಿತ ಪ್ರಪಂಚದಲ್ಲಿ ಬಂದಿದ್ದೇನೆ. ನನಗೆ ಪತಿತ ಪ್ರಪಂಚದಲ್ಲಿಯೇ ನಿಮಂತ್ರಣ ಕೊಡುತ್ತೀರಿ. ತಂದೆಯು ಮತ್ತೆ ಎಲ್ಲರಿಗೆ ಅಮೃತವನ್ನು ಕುಡಿಯಿರಿ ಎಂದು ನಿಮಂತ್ರಣ ಕೊಡುತ್ತಾರೆ. ವಿಷ ಮತ್ತು ಅಮೃತದ ಒಂದು ಪುಸ್ತಕವು ಬಿಡುಗಡೆಯಾಗಿದೆ. ಪುಸ್ತಕ ಬರೆಯುವವರಿಗೆ ಬಹುಮಾನವೂ ಸಿಕ್ಕಿದೆ, ಪ್ರಸಿದ್ಧವಾಗಿದೆ. ನೋಡಬೇಕು ಅದರಲ್ಲಿ ಏನು ಬರೆದಿದ್ದಾರೆ. ತಂದೆಯಂತೂ ಹೇಳುತ್ತಾರೆ, ನಾನು ನಿಮಗೆ ಜ್ಞಾನಾಮೃತವನ್ನು ಕುಡಿಸುತ್ತೇನೆ, ಮತ್ತೆ ನೀವು ವಿಷವನ್ನೇಕೆ ಕುಡಿಯುತ್ತೀರಿ? ರಕ್ಷಾಬಂಧನವೂ ಸಹ ಈ ಸಮಯದ ನೆನಪಾರ್ಥವಲ್ಲವೇ? ತಂದೆಯು ಎಲ್ಲರಿಗೆ ಹೇಳುತ್ತಾರೆ, ಪವಿತ್ರರಾಗುವ ಪ್ರತಿಜ್ಞೆ ಮಾಡಿ. ಇದು ಅಂತಿಮ ಜನ್ಮವಾಗಿದೆ. ಪವಿತ್ರರಾಗುತ್ತೀರಿ. ಯೋಗದಲ್ಲಿರುತ್ತೀರೆಂದರೆ ಪಾಪಗಳು ಕಳೆಯುತ್ತವೆ. ನಾವು ನೆನಪಿನಲ್ಲಿ ಇರುತ್ತೇವೆಯೇ ಅಥವಾ ಇಲ್ಲವೇ ಎಂದು ತಮ್ಮ ಹೃದಯವನ್ನು ಕೇಳಿಕೊಳ್ಳಿ. ಮಕ್ಕಳನ್ನು ನೆನಪು ಮಾಡಿ ಖುಷಿಯಾಗುತ್ತಾರಲ್ಲವೇ? ಸ್ತ್ರೀ ಪುರುಷನನ್ನು ನೆನಪು ಮಾಡಿ ಖುಷಿಯಾಗುತ್ತದೆ ಅಂದ ಮೇಲೆ ಇವರು ಯಾರು? ಭಗವಾನುವಾಚ ನಿರಾಕಾರ. ತಂದೆಯು ತಿಳಿಸುತ್ತಾರೆ, ನಾನು ಇವರ ಶ್ರೀಕೃಷ್ಣ 84ನೇ ಜನ್ಮದ ನಂತರ ಪುನಃ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತೇನೆ. ಇನ್ನು ವೃಕ್ಷವು ಚಿಕ್ಕದಾಗಿದೆ. ಮಾಯೆಯ ಬಹಳ ಬಿರುಗಾಳಿಗಳು ಬರುತ್ತವೆ. ಇವೆಲ್ಲವೂ ಗುಪ್ತ ಮಾತುಗಳಾಗಿವೆ. ಮಕ್ಕಳೇ, ನೆನಪಿನ ಯಾತ್ರೆಯಲ್ಲಿರಿ ಮತ್ತು ಪವಿತ್ರರಾಗಿ. ರಾಜಧಾನಿಯು ಇಲ್ಲಿಯೇ ಸ್ಥಾಪನೆಯಾಗಬೇಕಾಗಿದೆ. ಗೀತೆಯಲ್ಲಿ ಯುದ್ಧವನ್ನು ತೋರಿಸುತ್ತಾರೆ. ಪಾಂಡವರು ಪರ್ವತಗಳ ಮೇಲೆ ಕರಗಿ ಹೋದರೂ ಅಷ್ಟೇ, ಫಲಿತಾಂಶವೇನೂ ಇಲ್ಲ. ಈಗ ನೀವು ಮಕ್ಕಳು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಿ. ತಂದೆಯು ಜ್ಞಾನಸಾಗರನಲ್ಲವೇ? ಅವರು ಪರಮ ಆತ್ಮನಾಗಿದ್ದಾರೆ. ಆತ್ಮದ ರೂಪವೇನು? ಇದೂ ಸಹ ಯಾರಿಗೂ ತಿಳಿದಿಲ್ಲ. ನಿಮ್ಮ ಬುದ್ಧಿಯಲ್ಲಿ ಬಿಂದುವಿದೆ. ನಿಮ್ಮಲ್ಲಿಯೂ ಯಾರು ಯಥಾರ್ಥ ರೀತಿಯಲ್ಲಿ ತಿಳಿದುಕೊಂಡಿಲ್ಲ. ಬಿಂದುವನ್ನು ಹೇಗೆ ನೆನಪು ಮಾಡುವುದು ಎಂದು ಕೇಳುತ್ತಾರೆ. ಏನೂ ತಿಳಿದುಕೊಂಡಿಲ್ಲ. ಆದರೂ ತಂದೆಯು ಹೇಳುತ್ತಾರೆ, ಈ ಜ್ಞಾನವನ್ನು ಸ್ವಲ್ಪ ಕೇಳಿದರೂ ಸಹ ಜ್ಞಾನದ ವಿನಾಶವಾಗುವುದಿಲ್ಲ. ಜ್ಞಾನದಲ್ಲಿ ಬಂದು ಹೊರಟು ಹೋಗುತ್ತಾರೆ, ಆದರೆ ಸ್ವಲ್ಪ ಕೇಳಿದರೂ ಸಹ ಸ್ವರ್ಗದಲ್ಲಿ ಬಂದು ಬಿಡುತ್ತಾರೆ. ಯಾರು ಬಹಳ ಕೇಳುವರೋ, ಧಾರಣೆ ಮಾಡುವರೋ ಅವರು ರಾಜಧಾನಿಯಲ್ಲಿ ಬರುತ್ತಾರೆ. ಸ್ವಲ್ಪ ಕೇಳುವವರು ಪ್ರಜೆಗಳಲ್ಲಿ
ಬರುತ್ತಾರೆ. ರಾಜಧಾನಿಯಲ್ಲಂತೂ ರಾಜ ರಾಣಿ ಮೊದಲಾದವರೆಲ್ಲರೂ ಇರುತ್ತಾರಲ್ಲವೇ, ಅಲ್ಲಿ ಮಂತ್ರಿ ಇರುವುದಿಲ್ಲ. ಇಲ್ಲಿನ ವಿಕಾರಿ ರಾಜರಿಗೆ ಮಂತ್ರಿಗಳನ್ನಿಟ್ಟುಕೊಳ್ಳಬೇಕಾಗಿದೆ. ತಂದೆಯು ನಿಮ್ಮ ಬುದ್ಧಿಯನ್ನು ಬಹಳ ವಿಶಾಲ ಮಾಡುತ್ತಾರೆ. ಅಲ್ಲಿ ಮಂತ್ರಿಯನ್ನಿಟ್ಟುಕೊಳ್ಳುವ ಅವಶ್ಯಕತೆಯೇ ಇರುವುದಿಲ್ಲ. ಹಸು ಹುಲಿ ಒಟ್ಟಿಗೆ ನೀರು ಕುಡಿಯುತ್ತದೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ನೀವೂ ಸಹ ಪರಸ್ಪರ ಉಪ್ಪು ನೀರಾಗಬೇಡಿ, ಶಿರಖಂಡವಾಗಿರಿ. ಶಿರ ಮತ್ತು ಖಂಡ ಎರಡು ಒಳ್ಳೆಯ ಪದಾರ್ಥಗಳಲ್ಲವೇ. ಮತಭೇದವನ್ನೇನು ಇಟ್ಟುಕೊಳ್ಳಬೇಡಿ. ಇಲ್ಲಂತೂ ಮನುಷ್ಯರು ಎಷ್ಟೊಂದು ಒಡೆದಾಡುತ್ತಾ ಜಗಳವಾಡುತ್ತಿರುತ್ತಾರೆ. ಇದು ರೌರವ ನರಕವಾಗಿದೆ. ನರಕದಲ್ಲಿ ಮುಳುಗುತ್ತಿರುತ್ತಾರೆ. ತಂದೆಯು ಬಂದು ಹೊರತೆಗೆಯುತ್ತಾರೆ. ಹೊರಬರುತ್ತಾ ಮತ್ತೆ ಅದರಲ್ಲಿಯೇ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಕೆಲವರಂತೂ ಅನ್ಯರನ್ನು ಹೊರತೆಗೆಯಲು ಹೋಗಿ ತಾನೇ ಹೊರಟು ಹೋಗುತ್ತಾರೆ. ಆರಂಭದಲ್ಲಿ ಮಾಯಾರೂಪಿ ಮೊಸಳೆಯು ಅನೇಕರನ್ನು ಹಿಡಿದುಕೊಂಡಿತ್ತು. ಒಮ್ಮೆಲೆ ನುಂಗಿ ಹಾಕಿತು. ಅವರ ಗುರುತೇ ಇಲ್ಲ. ಕೆಲವರು ಗುರುತುಗಳಿವೆ. ಯಾರು ಪುನಃ ಬರುತ್ತಾರೆ. ಕೆಲವರಂತೂ ಒಮ್ಮೆಲೆ ಸಮಾಪ್ತಿ. ಇಲ್ಲಿ ಎಲ್ಲವೂ ಪ್ರತ್ಯಕ್ಷ ರೂಪದಲ್ಲಿ ನಡೆಯುತ್ತಿದೆ. ನೀವು ಇತಿಹಾಸವನ್ನು ಕೇಳಿದರೆ ಆಶ್ಚರ್ಯಚಕಿತರಾಗುವಿರಿ. ಗಾಯನವೂ ಇದೆ. ನೀವು ಪ್ರೀತಿಯಾದರೂ ಮಾಡಿ ಅಥವಾ ತಿರಸ್ಕಾರವಾದರೂ ಮಾಡಿ, ನಾವು ತಮ್ಮ ಧರಣಿಯನ್ನು ಬಿಟ್ಟು ಹೊರಗೆ ಹೋಗುವುದಿಲ್ಲ. ತಂದೆಯಂತೂ ಎಂದೂ ಸಹ ತಮ್ಮ ಬಾಯಿಂದ ಆ ರೀತಿ ಏನನ್ನೂ ಮಾತನಾಡುವುದಿಲ್ಲ. ಎಷ್ಟು ಪ್ರೀತಿಯಿಂದ ಓದಿಸುತ್ತಾರೆ. ಸನ್ಮುಖದಲ್ಲಿ ಗುರಿ ದೇಹವಿದೆ. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯು ಈ ವಿಷ್ಣುವಿನ ತರಹ ಮಾಡುತ್ತಾರೆ. ಆ ವಿಷ್ಣುವೇ ಕೊನೆಯಲ್ಲಿ ಬ್ರಹ್ಮನಾಗುತ್ತಾರೆ. ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಸಿಕ್ಕಿತು. ನಂತರ 84 ಜನ್ಮಗಳನ್ನು ತೆಗೆದುಕೊಂಡು ಈ ರೀತಿಯಾದರು. ತತತ್ವಂ. ನಿಮ್ಮದೂ ಸಹ ಭಾವಚಿತ್ರವನ್ನು ತೆಗೆಯುತ್ತಿದ್ದರಲ್ಲವೇ. ನೀವು ಬ್ರಹ್ಮರವರ ಮಕ್ಕಳು, ಬ್ರಾಹ್ಮಣರಾಗಿದ್ದೀರಿ. ನಿಮಗೀಗ ಕಿರೀಟವಂತೂ ಇಲ್ಲ, ಅದು ಭವಿಷ್ಯದಲ್ಲಿ ಸಿಗುವುದು. ಆದ್ದರಿಂದ ನಿಮ್ಮದು ಆ ಚಿತ್ರವನ್ನು ಇಟ್ಟಿದ್ದಾರೆ. ತಂದೆಯು ಬಂದು ಮಕ್ಕಳನ್ನು ಡಬಲ್ ಕಿರೀಟಧಾರಿಗಳನ್ನಾಗಿ ಮಾಡುತ್ತಾರೆ. ನೀವು ಸಹ ಅನುಭವ ಮಾಡುತ್ತೀರಿ. ಅವಶ್ಯವಾಗಿ ನಮ್ಮಲ್ಲಿ ಮೊದಲು ಪಂಚವಿಕಾರಗಳಿತ್ತು. ನಾರದನ ತರಹ ಮೊಟ್ಟಮೊದಲ ಭಕ್ತರು ನೀವಾಗಿದ್ದೀರಿ. ಈಗ ತಂದೆಯು ಎಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ತಂದೆಯು ಏನನ್ನೂ ತೆಗೆದುಕೊಳ್ಳುವುದಿಲ್ಲ. ಶಿವತಂದೆಯು ಏನು ತೆಗೆದುಕೊಳ್ಳುತ್ತಾರೆ. ನೀವು ಶಿವತಂದೆಯ ಭಂಡಾರದಲ್ಲಿ ಹಾಕುತ್ತೀರಿ. ನಾನಂತೂ ಬ್ರಹ್ಮ ಟ್ರಸ್ಟಿಯಾಗಿದ್ದೇನೆ. ನಿಮ್ಮದು ಲೇವಾದೇವಿಯ ಲೆಕ್ಕವೆಲ್ಲವೂ ಶಿವತಂದೆಯೊಂದಿಗಿದೆ. ನಾನು ಓದುತ್ತೇನೆ ಮತ್ತು ಓದಿಸುತ್ತೇನೆ. ಯಾರು ತನ್ನದೆಲ್ಲವನ್ನು ಕೊಟ್ಟು ಬಿಟ್ಟರೋ ಅವರು ಮತ್ತೆ ನಿಮ್ಮಿಂದ ತೆಗೆದುಕೊಳ್ಳುವರೇ. ಯಾವುದೇ ವಸ್ತುವಿನಲ್ಲಿ ಮಮತೆ ಇರುವುದಿಲ್ಲ. ಯಾರಾದರೂ ಮರಣ ಹೊಂದಿದರೆ ಸ್ವರ್ಗಸ್ಥರಾದರೆಂದು ಹೇಳುತ್ತಾರೆ. ಮತ್ತೆ ಅವರಿಗೆ ನರ್ಕದ ಆಹಾರ ಪಾನೀಯಗಳನ್ನು ಏಕೆ ತಿನ್ನಿಸುತ್ತೀರಿ. ಅಜ್ಞಾನವಲ್ಲವೇ. ನರಕದಲ್ಲಿದ್ದರು ಅಂದ ಮೇಲೆ ಪುನರ್ಜನ್ಮವು ನರಕದಲ್ಲಿಯೇ ಆಗುವುದಲ್ಲವೇ. ನೀವೀಗ ಅಮರಲೋಕಕ್ಕೆ ಹೋಗುತ್ತೀರಿ. ಇದು ಬಾಜೂಲಿ ಆಟವಾಗಿದೆ. ನೀವು ಬ್ರಾಹ್ಮಣ ಶಿಖೆಯಾಗಿದ್ದೀರಿ. ನಂತರ ದೇವತಾ ಕ್ಷತ್ರಿಯರಾಗುತ್ತೀರಿ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಬಹಳ ಮಧುರರಾಗಿ. ಆದರೂ ಸುಧಾರಣೆಯಾಗದಿದ್ದರೆ ಅವರ ಅದೃಷ್ಟವೆಂದು ಹೇಳುತ್ತಾರೆ. ಅಂಥವರು ತಮಗೆ ತಾವೇ ನಷ್ಟ ಮಾಡಿಕೊಳ್ಳುತ್ತಾರೆ. ಸುಧಾರಣೆಯಾಗದೇ ಇದ್ದರೆ ಈಶ್ವರನಾದರೂ ಪುರುಷಾರ್ಥವನ್ನೇನು ಮಾಡಿಸುವುದು. ತಂದೆಯು ತಿಳಿಸುತ್ತಾರೆ, ನಾನು ಆತ್ಮಗಳೊಂದಿಗೆ ಮಾತನಾಡುತ್ತಿದ್ದೇನೆ. ಅವಿನಾಶಿ ಆತ್ಮರಿಗೆ ಅವಿನಾಶಿ ಪರಮಾತ್ಮ ತಂದೆಯು ಜ್ಞಾನವನ್ನು ಕೊಡುತ್ತಿದ್ದಾರೆ. ಆತ್ಮವು ಕಿವಿಗಳಿಂದ ಕೇಳುತ್ತಿದೆ.
ಬೇಅದ್ದಿನ ತಂದೆಯು ಈ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ನಿಮ್ಮನ್ನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತಾರೆ. ಮಾರ್ಗವನ್ನು ತೋರಿಸುವಂತಹ ಸುಪ್ರೀಂ ಮಾರ್ಗದರ್ಶಕನು ಕುಳಿತಿದ್ದಾರೆ. ಶ್ರೀಮತವು ಹೇಳುತ್ತದೆ, ಪವಿತ್ರರಾಗಿ ನನ್ನನ್ನು ನೆನಪು ಮಾಡಿರಿ, ಆಗ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ. ನೀವೇ ಸತೋಪ್ರಧಾನರಾಗಿದ್ದೀರಿ. 84 ಜನ್ಮಗಳನ್ನು ನೀವೇ ತೆಗೆದುಕೊಂಡಿದ್ದೀರಿ. ತಂದೆಯು ಇವರಿಗೆ ತಿಳಿಸುತ್ತಾರೆ, ನೀವು ಸತೋಪ್ರಧಾನರಿಂದ ಈಗ ತಮೋಪ್ರಧಾನರಾಗಿದ್ದೀರಿ. ಈಗ ಮತ್ತೆ ನನ್ನನ್ನು ನೆನಪು ಮಾಡಿ. ಇದಕ್ಕೆ ಯೋಗಾಗ್ನಿ ಎಂದು ಹೇಳಲಾಗುತ್ತದೆ. ಈ ಜ್ಞಾನವೂ ಸಹ ನಿಮಗೆ ಈಗ ಇದೆ. ಸತ್ಯಯುಗದಲ್ಲಿ ನನ್ನನ್ನು ಯಾರೂ ನೆನಪು ಮಾಡುವುದಿಲ್ಲ. ಈ ಸಮಯದಲ್ಲಿಯೇ ನಾನು ಹೇಳುತ್ತೇನೆ, ನನ್ನನ್ನು ನೆನಪು ಮಾಡಿದರೆ ನಿಮ್ಮ ಪಾಪಗಳು ಕಳೆಯುವವು. ಮತ್ಯಾವುದೇ ಮಾರ್ಗವಿಲ್ಲ. ಇದು ಶಾಲೆಯಲ್ಲವೇ? ಇದಕ್ಕೆ ವಿಶ್ವವಿದ್ಯಾಲಯವೆಂದು ಕರೆಯಲಾಗುತ್ತದೆ. ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಮತ್ಯಾರೂ ತಿಳಿದುಕೊಂಡಿಲ್ಲ. ಶಿವತಂದೆಯು ತಿಳಿಸುತ್ತಾರೆ, ಈ ಲಕ್ಷ್ಮೀ ನಾರಾಯಣರಲ್ಲಿಯೂ ಈ ಜ್ಞಾನವಿರುವುದಿಲ್ಲ. ಇದು ಪ್ರಾರಬ್ಧವಲ್ಲವೇ? ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಪ್ರೀತಿಯ ರಾಜಧಾನಿಯಲ್ಲಿ ಹೋಗಬೇಕಾಗಿದೆ. ಆದ್ದರಿಂದ ಪರಸ್ಪರ ಶಿರಖಂಡವಾಗಿರಬೇಕಾಗಿದೆ ಎಂದು ಉಪ್ಪು ನೀರಾಗಿ ಮತಭೇದದಲ್ಲಿ ಬರಬಾರದು. ತಮ್ಮನ್ನು ತಾವೇ ಸುಧಾರಣೆ ಮಾಡಿಕೊಳ್ಳಬೇಕು. ಎರಡನೆಯದು, ದೇಹಾಭಿಮಾನವನ್ನು ಬಿಟ್ಟು ಮಾಸ್ಟರ್ ಪ್ರೀತಿಯ ಸಾಗರರಾಗಬೇಕು. ತಮ್ಮ ಚಲನೆಯನ್ನು ದೈವಿ ಚಲನೆಯನ್ನಾಗಿ ಮಾಡಿಕೊಳ್ಳಬೇಕು. ಬಹಳ ಮಧುರರಾಗಿ ನಡೆಯಬೇಕಾಗಿದೆ. ವರದಾನ: ಮಗನ್ ಅವಸ್ಥೆಯ ಅನುಭವದ ಮೂಲಕ ಮಾಯೆಯನ್ನು ತನ್ನ ಭಕ್ತನನ್ನಾಗಿ ಮಾಡಿಕೊಳ್ಳುವಂತಹ ಮಾಯಾಜೀತ್ ಭವ. ಮಗನ್ ಅವಸ್ಥೆಯ ಅನುಭವ ಮಾಡಲು ತಮ್ಮ ಅನೇಕ ಟೈಟಲ್ಸ್ ಅಥವಾ ಸ್ವರೂಪ, ಅನೇಕ ಗುಣಗಳ ಶೃಂಗಾರ, ಅನೇಕ ಪ್ರಕಾರದ ಖುಷಿಯ ಆತ್ಮೀಯ ನಶೆಯ ರಚಯಿತ ಮತ್ತು ರಚನೆಯ ವಿಸ್ತಾರದ ಪಾಯಿಂಟ್ಸ್, ಪ್ರಾಪ್ತಿಗಳ ಪಾಯಿಂಟ್ಸ್ ಅನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳಿ. ನಿಮಗೆ ಏನು ಇಷ್ಟವೋ ಅದರ ಮೇಲೆ ಮನನ ಮಾಡಿ. ಆಗ ಮಗನ್ ಅವಸ್ಥೆ ಸಹಜವಾಗಿ ಅನುಭವವಾಗುವುದು. ಮಾಯೆ ಸದಾಕಾಲಕ್ಕೆ ನಮಸ್ಕಾರ ಮಾಡುತ್ತದೆ. ಸಂಗಮಯುಗದ ಮೊದಲ ಭಕ್ತ ಮಾಯೆ ಆಗಿಬಿಡುತ್ತದೆ. ಯಾವಾಗ ನೀವು ಮಾಯಾಜೀತ್ ಮಾಸ್ಟರ್ ಭಗವಾನ್ ಆಗುವಿರಿ, ಆಗ ಮಾಯೆ ಭಕ್ತ ಆಗಿಬಿಡುವುದು. ಸ್ಲೋಗನ್: ತಮ್ಮ ಉಚ್ಚಾರಣೆ ಮತ್ತು ಆಚರಣೆ ಬ್ರಹ್ಮ ತಂದೆಯ ಸಮಾನವಾಗಿರಲಿ. ಆಗ ಹೇಳಲಾಗುವುದು, ಸತ್ಯ ಬ್ರಾಹ್ಮಣ. ಒಳ್ಳೆಯದು. ಓಂ ಶಾಂತಿ.